ನಿರ್ಮೋಹತ್ವಾದ ದಾಸರು. ಆ ಸತ್ಯವಂತರ ಸಂಘವಿರುವ ತೀರ್ಥವ್ಯಾಖ್ಯೆ ಅಂತ ಕನಕದಾಸರು. ಅದಕ್ಕಿಂತ ಬೇಕೇನ್ರಿ ನಮಗೆ ಪುಣ್ಯಾತ್ಮ ನೀವೆಲ್ಲ ಸೇರುವಾಗಿ ಯಾಕೆ ತೀರ್ಥ ಬೇಕು ನಮಗೆ? ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾಗಬೇಕು ಅಂತ. ನಿತ್ಯ ನೀನು ಭಗವಂತ ಚಿಂತನೆ ಮಾಡುತ್ತಿದ್ದೆ, ನೀನು ಯಾಕೆ ಚಿಂತೆ ಬರುತ್ತದೆ ಮನಸ್ಸಿನಲ್ಲಿ? ಬೇರೆ ಚಿಂತೆಗೆ ಅವಕಾಶವೇ ಇರ್ತದೆ. ಯಾವಾಗಲೂ ಹರಿಯೋ ನಾವು ನಮ್ಮ ಇಷ್ಟ ದೇವರು ಯಾವ ದೇವರಾಗಿ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಬೇಕಂತ ವ್ಯಕ್ತಿಗೆ ಚಿಂತೆಯಾಗಿ ಮನಸ್ಸಲ್ಲಿ ಬರ್ತದೆ, ಅವಕಾಶವೇ ಇಲ್ಲ ಅವನಿಗೆ. ಕಸದ ತೊಟ್ಟಿಗೆ ಬುಟ್ಟಿಗೆ ಏನೆಲ್ಲ ಕಸ ತುಂಬಿ 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 ಹೊಲಸು ನಾರ್ತದೆ, ಆ ಬುಟ್ಟಿ ಕಾಲಿಗೆ ಯಾಕೆ ಆಗ್ತದೆ? ಏನು ಆಗುತ್ತದೆ? ಸಾಧ್ಯವೇ ಇಲ್ಲ. ಅದು ಹಾಗೆ ಯಾವಾಗಲೂ ಪ್ರತಿನಿತ್ಯ ನಮ್ಮ ಮನಸ್ಸನ್ನ ನಮ್ಮ ಬುದ್ಧಿಯನ್ನ ಅದಕ್ಕೋಸ್ಕರವಾಗಿ ಬುದ್ಧಿಯಿಂದಲೇ ತನುಮನವನ್ನು ತಿದ್ದಿಕೊಳ್ಳಬೇಕು ಅಂತ ದಾಸರು. ಬುದ್ಧಿಯಿಂದಲೇ ನಿನ್ನ ಮನಸ್ಸನ್ನ ನಿನ್ನ ದೇಹವನ್ನು ಸಮ ಮಾಡ್ಕೊ. ಈ ಸಮ ಮಾಡಲಿಕ್ಕೆ ಯಾರು ಬರೋದೇ ಇಲ್ಲ. ಬುದ್ಧಿಯಿಂದಲೇ ತನುಮನವನ್ನು ತಿದ್ದಿಕೊಳ್ಳಬೇಕು, ಶುದ್ಧನಾಗಿರಬೇಕು ಕರ್ಣತ್ರಯಗಳಲ್ಲಿ. ಹರಿದಾಸರು ಮಾಡಿದ್ರು ಯಾವುದು ಕರ್ಣತ್ರಯಗಳು? ಯಾವುದರಿಂದ? ಕಾಯಿಕ ವಾಚಿಕ ಮಾನಸಿಕ ಕರ್ಣತ್ರಯಗಳು ಮೂರು. ಮಾಡುವ ಕೆಲಸದಲ್ಲಿ ಮಾನಸಿಕವಾಗಿ ಮಾತನಾಡುವ ಮಾತುಗಳ ಶುದ್ಧನಾಗಿರಬೇಕು ಯಾವಾಗಲೂ. ಅದು ಕರ್ಣತ್ರಯ. ಕರ್ಣತ್ರಯದ ಅರ್ಥವೇ ಇದೆ. ಮೂರು ತ್ರಯಗಳು ಉಂಟು ನಮ್ಮಲ್ಲಿ, ಕಾಯಿಕ ವಾಚಿಕ ಮಾನಸಿಕ ಅಂತ. ಈ ಮಾನಸಿಕವಾಗಿಯೂ ಸರಿ ಇರಬೇಕು, ಮಾತನಾಡುವಾಗಲೂ ಸರಿ ಇರಬೇಕು, ಮಾಡತಕ್ಕಂಥ ಕೆಲಸದಲ್ಲೂ ನೀನು ಸರಿ ಇರಬೇಕು, ನಿಷ್ಠಾವಂತನಾಗಿರಬೇಕು, ಎಲ್ಲಿಯೂ ಲೋಪ ಬರಬಾರದು. ಆವಾಗ ಭಗವಂತ ನಾವು ಮಾಡ್ತಕ್ಕಂಥ ಕೆಲಸಗಳಿಗೆ ಮೆಚ್ಚಿ ಅನುಗ್ರಹ ಮಾಡಿಯಾನೋ ಮಾಡತಕ್ಕಂಥ ಪ್ರಾರ್ಥನೆ ಆ ಭಗವಂತನ ಮುಕ್ತಿ. ಇನ್ನು ಮುಂದುವರೆದು ಹೇಳ್ತಾರೆ ದಾಸತೀರ್ಥರು. ಇಂತಿಪ್ಪ ಮಹಿಮೆಯೊಳಗೊಂದಾದರೂ ಸರಿ, ಇಂತಿಪ್ಪ ಮಹಿಮೆಯೊಳಗೆ ಇಷ್ಟೆಲ್ಲ ಮಹಿಮೆ ಉಂಟಲ್ಲ ಪರಮಾತ್ಮನಿಗೆ, ಒಂದಾದರೂ ಸರಿ. ಯಾವ್ದಾದ್ರು ಒಂದೇ ಒಂದು ನಾಮವನ್ನು ರಾಮ, ಕೃಷ್ಣ, ಗೋವಿಂದ, ಮುಕುಂದ, ಗುರುವಂತನ, ಅಚ್ಯುತ, ಕೇಶವ, ಅನಂತ, ಕೇಶವಾದ 24 ನಾಮಗಳು, ಒಂದರ ಎರಡು 24 ನಾಮಗಳ ಕನಕದಾಸು ಅವರ ಕೀರ್ತಿನ ಈಶನಿಂದ ಚರಣರಚನೆ ಆಶೆಯಿಂದ ಮಾಡುವನು ದೋಷ ರಾಶಿ ನಾಶ ಮಾಡುವ ಶ್ರೀಶ ಕೇಶವ ಅಂತೇಳಿ 24 ಕೇಶವಾದಿ ನಾಮಗಳನ್ನು ಸಂಪೂರ್ಣ ಬಂದಿದ್ದಾರೆ ಕನಕದಾಸು. ಮಕ್ಕಳಿಗೆ ನಾವು ಕಾಗುಂತೆ ಕಲಿಸೋದು ಬೇಕಿಲ್ಲ ಮೇಡಮ್. ನಮ್ಮ ಹರಿದಾಸರ ಪದಗಳನ್ನು ಕಲಿಸಿ ಆದರೆ ಶುದ್ಧವಾಗ್ತದೆ. ಮಾತನಾಡೋದು ಕಲಿಸ್ತಕ್ಕಂಥ ಹರಿದಾಸರ ಪದಗಳು ನೋಡಿ. ಈಶನಿಂದ ಚರಣದಲ್ಲಿ ಏನಂತಕ್ಕಂಥ ಆ ಒಂದೇ ಒಂದು ಸಾಲಿನಲ್ಲಿ ಶಕಾಲ ಎಷ್ಟು ಬಂದಿದೆ ನೋಡಿ. ಶಾ 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 ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. 3 ಶಾಪ ಬಳಸಿದ್ದಾರೆ ಕನಕದಾಸರಲ್ಲಿ. ಎಷ್ಟು ವ್ಯಾಕರಣ ಶಕ್ತಿಯವರು, ಎಷ್ಟು ಪಂಡಿತರು ಅವರೆಲ್ಲ ಕೊಟ್ಟುವಾಗಿರ್ತಕ್ಕಂಥ ಸಂಪತ್ತನ್ನ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಲಿಲ್ಲ. ನಮ್ಮ ಮಕ್ಕಳು ಬುದ್ಧಿವಂತರಾಗಿ ಹೆಂಗೆ ಬುದ್ಧಿವಂತರಾಗ್ತಾರೆ ಇವರು? ಯಾವ ಸಾಧ್ಯ? ನಮಗೆ ಬುದ್ಧಿ ಇಲ್ಲ, ನಮ್ಮ ಮಕ್ಕಳೇ ಬುದ್ಧಿವಂತರಾಗಿ ಸಾಧ್ಯ ಆಗ್ತದೆ? ಅದು ಆಗ್ತದ? ಮೊದಲು ನಾವು ಅದಕ್ಕೆ ದಾಸರು ಹೇಳ್ತಾರೆ, ಬುದ್ಧಿಯಲ್ಲಿ ತನುಮಾನವನ್ನು ತಿದ್ದಿಕೊಳ್ಳಬೇಕು, ವೃದ್ಧನಾಗಿರಬೇಕು ಕರ್ಣತ್ರಯಗಳಲ್ಲಿ, ಮುದ್ದಾಗಿರಬೇಕು ಮುನಿಯೋಗಿಗಳಿಗೆ. ಯಾರಲ್ಲಿ ಮುದ್ದಾಗಿರಬೇಕು ನೀವು? ಮುನಿಯೋಗಿಗಳಲ್ಲಿ. ನೀವು ಬಂದಿದ್ದೇವೆ ಗುರುಗಳ ಸನ್ನಿಧಿಯಲ್ಲಿ, ಅವರಿಗೂ ಪ್ರೀತಿ ಪಾತ್ರರಾಗಿ ನಾವು ನಡ್ಕೊಳ್ಬೇಕಷ್ಟೆ. ಗುರುಗಳ ಮನಸ್ಸಿಗೆ ಪ್ರೀತಿ ಪಾತ್ರರಾಗತಕ್ಕಂತಹ ಒಂದು ವರ್ತನೆ ನಮ್ಮಲ್ಲಿ ಇರಬೇಕು. ಅವ್ರಿಗೆ ಮನಸ್ಸಿಗೆ ಹೋಗ್ಬೇಕು, ಹೌದಪ್ಪ ನಿಜವಾಗ್ಲೂ ಒಳ್ಳೆಯ ಮನುಷ್ಯ, ನನ್ನ ಬಳಿ ಬಂದಿದ್ದಾನೆ, ಏನು ಅನುಗ್ರಹ ಮಾಡಬೇಕು ಅಂತಕ್ಕಂಥ ಮನಸ್ಸು ಗುರುಗಳಿಗೆ ಬರಬೇಕು. ಮುದ್ದಾಗಿರಬೇಕು ಮುನಿಯೋಗಿಗಳಿಗೆ, ಶುದ್ಧನಾಗಿರಬೇಕು ಕರ್ಣತ್ರಯಗಳಲ್ಲಿ ಅಂತ ಹೇಳ್ತಾರೆ ದಾಸರು. ಎಲ್ಲ ಜೀವನದಲ್ಲಿ ನಾವು ಅಳವಡಿಸ್ಕೊಂಡು ನಿತ್ಯ ಹೋದ್ರೆ ನಾವೊಬ್ಬ ಸರಿ ಆಗ್ತೀವಲ್ಲ, ಪಕ್ಕದವ್ರಿಗೆ ಹೇಳೋದು ಬೇಡ, ಅವರೇ ಸರಿ ಆಗ್ತಾರೆ, ಅವ್ರ ಪಾಡಿಗೆ ಅವರೇ ಸರಿ ಆಗ್ಬಿಡ್ತಾರೆ, ಅವ್ರ ಪಾಡಿಗೆ ಆಗ್ತಾರೆ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಒಂದು ಮಾತು ಹೇಳಿದ್ರು, ನೀವು ಯಾರನ್ನೂ ತಿದ್ಲಿಕ್ಕೆ ಹೋಗ್ಬೇಡಿ, ನೀನು ಒಬ್ಬ ಸರಿಯಾಗಿ ಸಾಕಷ್ಟು. ನೀನು ಒಬ್ಬ ಸರಿಯಾಗು, ನೀನು ತಿದ್ಲಿಕ್ಕೆ ಹೋಗ್ಬೇಡ. ನೀನು ಒಬ್ಬ ಸರಿಯಾಗ್ತೀಯೋ ಸಮಾಜದಲ್ಲಿ ಕೆಟ್ಟವನು ಒಬ್ಬ ಕಮ್ಮಿ ಆಗ್ತಾನೆ, ಒಬ್ಬ ಕಮ್ಮಿ ಆದ್ರೆ ಸಾಕು ಈ ಸಮಾಜದಲ್ಲಿ ಕೆಟ್ಟವು. ಹಾಗಾಗಿ ನಮಗೆ ಸಿಕ್ಕಿರ್ತಕ್ಕಂಥ ಅನರ್ಘ್ಯ ಸಮಯ ಇದೆ. ಈ ಸಮಯ ಭಗವಂತ ನಮಗೆ ಕೊಟ್ಟು ಕಳಿಸಿರ್ತಕ್ಕಂಥ ನಮ್ಮ ಜೀವನದಲ್ಲಿ ನಾವು ಎಷ್ಟು ಸಂಪಾದನೆ ಮಾಡಿದ್ದೀವೋ, ಎಷ್ಟು ಕಳ್ಕೊಂಡಿದ್ದೀವೋ ಅವೆಲ್ಲ ಬೇರೆ ಅಕೌಂಟ್ ಹೋಗಿವೆ. ಇವತ್ತು ಈ 3 ದಿನ ಏನಿದೆಯೋ ಈ ಪುಣ್ಯದ ಅಕೌಂಟ್ ಇದೆಯಾ, ಆ ರೀತಿ ಭಗವಂತನಿಗೆ ನಾವು ಶರಣು ಹೋದಾಗ ಭಗವಂತನ ಅನುಗ್ರಹ ಸದಾ ಸರ್ವದ ನಮ್ಮ ಮೇಲೆ ಇರ್ತದೆ ಅಂತಕ್ಕಂಥ ಪಾಠವನ್ನು ಹೇಳಿಕೆ ಗುರುನಾಥ ಸ್ವಾಮಿಗಳು ನಮ್ಮೆಲ್ಲ ಇಲ್ಲಿ ಕಲಿಸ್ಕೊಂಡಿದ್ದಾರೆ. ಎಷ್ಟು ಭಾಗ್ಯಶಾಲಿ ಅಲ್ವಾ? ನಮಗಿಂತ ಪುಣ್ಯ ಎಷ್ಟು ಜನ ಇದ್ದಾರೆ ನಮ್ಮ ಚನ್ನಪಟ್ಟಣ ನಗರದಲ್ಲಿ, ಅವರೆಲ್ಲ ಬಂದಿದ್ದಾರೆ, ಅವರೆಲ್ಲ ಬರೆದಿದ್ದಾರ, ಕರೀಲಿಲ್ವಲ್ಲ. ಯಾದಕ್ಕೆ ಇಷ್ಟು ಜನವನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ ರಾಯರು, ಶ್ರೀನಿವಾಸ, ಪರಮಾತ್ಮ, ವಿಠಲ ಅಂದ್ರೆ ನಮ್ಮಲ್ಲಿ ಯಾವುದೋ ಜನ್ಮದ ಪುಣ್ಯ ಶೇಷ ಇನ್ನೂ ಉಳ್ಕೊಂಡಿದೆ. ಪುಣ್ಯ ಶೇಷ ನಮ್ಮಲ್ಲಿ ಉಳ್ಕೊಂಡಿರೋದ್ರಿಂದ ಇದೆಲ್ಲ ಬಂದು ಭಗವದ್ ದರ್ಶನ ಮಾಡಿ ಪರಮಾತ್ಮ ಸೇವೆಯನ್ನು ಮಾಡತಕ್ಕಂಥ ಒಂದು ಆ ಕಾಲವನ್ನು ಪರಮಾತ್ಮ ಕೊಟ್ಟಿರೋದ್ರಿಂದ ಇಂಥ ಪುಣ್ಯಾತ್ಮರು ಮಹನೀಯರನ್ನೆಲ್ಲ ಕರೆಸಿ ಪ್ರವಚನ ಅಪರ್ಣಾಚಾರ ಅಂತ ಎಂಥ ಅನುಭವ ಪುಣ್ಯಾತ್ಮರು, ಎಂಥ ಅನುಭವ ಜೀವನದಲ್ಲಿ ಅವರ ಒಂದೊಂದು ಘಟನೆಗಳು
ಅವರ ಜೀವನದಲ್ಲಿ ನಡೆದಂತಹ ಘಟನೆ ನಾವು ಬಾಯಿ ಕೇಳ್ತಾ ಹೋದ್ರೆ ನಮಗೆ ಮೈ ರೋಮಾಂಚನವಾಗ್ತದೆ. ಅಂತಹ ಪುಣ್ಯಚೇತನದ ಬಾಯಿಗೆ ನಾವು ಅವರು ಹೇಳ್ತಕ್ಕಂತಹ ನುಡಿಗಳನ್ನು ಹೇಳ್ತಕ್ಕಂಥ ಅವಕಾಶವನ್ನ ಸ್ವಾಮಿ ನಮಗೆ ಕೊಟ್ಟಿದ್ದಾರೆ ಅಂತಂದ್ರೆ ಎಂತಹ ಭಾಗ್ಯಶಾಲಿಗಳು ನಾವಲ್ವ. ಆ ಭಾಗ್ಯಕ್ಕೆ ನಾವು ಹಾತೊರಿಬೇಕು ಯಾವಾಗಲೂ. ಯಾವತ್ತಿಗೂ ಸರಿಯೇ ದಾಸರು ಹೇಳ್ತಾರೆ, ಇದು ನಮ್ಮೂರಲ್ಲ, ಇದು ಬ್ರಹ್ಮಾಂಡವೆಲ್ಲ ಅರಸಿ ನೋಡಿದರು ನಮ್ಮೂರೇ ವಾಸಿ ಎಂಬ ದಾಸ. ಈ ಸಾಹಿತ್ಯ ಓದಬೇಕು ನೀವು, ಎಷ್ಟು ಚಂದ ಹೇಳಿದ್ದಾರೆ. ಬ್ರಹ್ಮಾಂಡವೆಲ್ಲ ಅರಸಿ ನೋಡಿದರು ನಮ್ಮೂರೇ ವಾಸಿ. ಸರಸಿಯ ನಾಭನ ಚರಣ ಕಮಲವನ್ನು, ಸರಸಿಯ ನಾಭನ ಚರಣ ಕಮಲವನ್ನು ಸ್ಮರಿಪರಿಗೆ ಊರೇ ಭಗಾಸಿ. ಬ್ರಹ್ಮಾಂಡವೆಲ್ಲವ ಅರಸಿ ನೋಡಿದರು ನಮ್ಮೂರೇ ವಾಸಿ. ನಮ್ಮೂರೇ ವಾಸಿ ಅಂತ ದಾಸ. ಯಾವ್ದ ಊರಾಗಂದ್ರೆ ಇಲ್ಲೇ ಇದೆ, ಈ ಊರಲ್ಲೇ ಇದೆ ಅಂದ್ರೆ ಹಗೆತನ, ಬಡತನ, ಕಳ್ಳತನ, ಸುಳ್ಳುತನ. ಹಗೆತನ, ಬಡತನ, ಕಳ್ಳತನ, ಸುಳ್ಳುತನ ಇಲ್ಲದ ಊರೇ ಇಲ್ಲೆಲ್ಲ ಉಂಟಲ್ಲ. ಇದು ನಮ್ಮೂರ ಆಗೋದು, ನಮ್ಮೂರು ಅನುಕೂಲ. ಇದು ಯಾವುದಿಲ್ವೋ ಅದು ನಮ್ಮೂರು. ಆ ಊರಿಗೆ ನಾವು ಹಾಕಬೇಕು, ಅಲ್ಲಿ ಹೋಗ್ಬೇಕು ನಾವು. ಸರಸಿದ ನಾಭನ ಚರಣ ಕಮಲವನ್ನು ಸ್ಮರಿಪರಿಗೆ ಊರೇ ಭರುಗಾಸಿ. ವಯಸ್ಸು 75, 65, 90 ನಮ್ಮ ಸಾವು ಹತ್ರ ಬಂತು ಅಂತ ಈ ಹೆಮ್ಮೆಯಲ್ಲಿ ಹೇಳಿದ್ರೆ ಈಗ ಬೇಕಾಗಿಲ್ಲ. 70 ಅಂದ್ರೆ ನೀವು ಸಾವಿನ ಮನೆ ಬಾಳ ತಗ್ತಾ ಇದೆ ಹುಚ್ಚ, ಸ್ವಲ್ಪ ಎಚ್ಚರವಾಗಿರುವಂತ ಪರಮಾತ್ಮ ಹೇಳುವುದು. ವಯಸ್ಸಾಗಿದೆ ಅಂತ ಅಕ್ಷನಿಗೆ ಒಂದು ದೊಡ್ಡ ಮನುಷ್ಯ ಅಂತಲ್ಲ, ತಿಳ್ಕೊಂಡಿದ್ದು ನಮ್ಗೆ ತಪ್ಪದು. 75, 85, 95 ಯಾರಿಗೆ ಬದುಕಿದೆ? 90 ವರ್ಷ ಏನಾಗಿದೆ? ಕತ್ತಿಯು ಬರ್ತದಪ್ಪ, ಕತ್ತಿಯು ಬದುಕಿದೆ, ಎಲ್ಲ ಬದುಕಿದೆ. ಏನು ಪ್ರಯೋಜನವಾಗಿ ಬದುಕಿದ್ದು? ನಮ್ಮ ಆತ್ಮೋದ್ಧಾರ ಏನಾಗಿದೆ, ನಮ್ಮಿಂದ ಏನಾದರೂ ಸಮಾಜಕ್ಕೆ ಒಳ್ಳೆಯ ಕೆಲಸ ಆಗಿದೆಯಲ್ಲ ಅದನ್ನು ನಾವು ಚಿಂತನೆ ಮಾಡಬೇಕು. ಬಿಟ್ಟರೆ ಬದುಕಿದ್ದೇ ಹೇಳೋದು ಎಲ್ಲದಕ್ಕೂ ಹೇಳ್ತಾರೆ. ಎಲ್ಲ ವಿಚಾರಕ್ಕೂ ಹರಿದಾಸರ ಪದಪದ್ಯಗಳನ್ನು ನೀವು ಹೇಳಲೇಬೇಕು. ಕೃಷ್ಣ ತಂಗಿ ಹೇಳ್ತಾನೆ, ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ ಮಗಳೇ, ಮನಶುದ್ಧರಾಗಿ ನೀನು ನಡೆಯಬೇಕು ಅಂತ ಹೇಳ್ತಾರೆ ದಾಸ. ಅದೊಂದು ಸಾಹಿತ್ಯವನ್ನು ಅಭ್ಯಾಸ ಮಾಡಿಬಿಟ್ರೆ ಮನೆಯಲ್ಲಿ ಗಂಡ ಹೆಂಡತಿ ಜಗಳೇ ಬರೋದು ಸಾಧ್ಯವೇ ಇಲ್ಲ. ಆ ಸಾಹಿತ್ಯವನ್ನು ಚೆನ್ನಾಗಿ ಮನನ ಮಾಡ್ಕೊಂಡು ಹೋಗ್ಬಿಟ್ರೆ ನಾವು ಯಾವಾಗ ಬಿಟ್ಟಿದ್ದಾರೆ ದಾಸರು. ಇಂದಿಗೆ ನಾನೀರಿಗೆ ಹೋಗುವೆ ತಾರೆ ಬಿಂದಿಗೆ, ಬಿಂದಿಗೆಯೊಡೆದರೆ ಒಂದೇ ಕಾಸು ತಾರೆ ಬಿಂದಿಗೆ. ಯಾವ ಬಿಂದಿಗೆ ಹೇಳ್ತವರು? ನಾವು ನೀರು ತಗೊಂಡಿರುವ ಬಿಂದಿಗೆಲ್ಲ, ಈ ದೇಹ ಮತಕ್ಕಂಥ ಬಿಂದಿಗೆ ಹೇಳಿದ ದಾಸರು. ನಾವು ನೀರಿನ ಬಿಂದಿಗೆಲ್ಲ ಹೇಳಿದ್ದವರು. ರಾಮನಾಮವೆಂಬ ರಸವುಳ್ಳ ನೀರಿಗೆ ತಾರೆ ಬಿಂದಿಗೆ. ಎಲ್ಲಿ ಹೋಗ್ತಾ, ಯಾವ ನೀರಲ್ಲಿ ಹೋಗ್ತಾ ಇದ್ದೀವಿ? ಆ ನೀರು ತರಲಿ ತಾಯಂದ್ರ ಮೇಲೆ ಬಂದಿರೋದು. ಈಗ ನಮ್ಮ ದೇಹ ಅಂತಕ್ಕಂಥ ಬಿಂದಿಗೆ ತಗೊಂಡು ರಾಮನಾಮ ಎಂಬತಕ್ಕಂತಹ ನೀರನ್ನು ತುಂಬಿಕೊಂಡು ಮನೆಗೆ ಹೋಗಿ ನಮ್ಮ ಮನೆಯನ್ನ ಮನಸ್ಸನ್ನು ಪವಿತ್ರ ಮಾಡಬೇಕು ಅಂತ ನಾವೆಲ್ಲ ಬಂದಿದ್ದೀವಿ. ರಾಯರ ಅನುಗ್ರಹ ಆಗ್ತದೆ. ಹಾಗಾಗಿ ಇವೆಲ್ಲ ಇರುವ ತನಕ 3 ದಿನಗಳ ಕಾಲ ನಾವು ಎಲ್ಲ ಚಿಂತೆ ಯಾರಿಗಿಲ್ಲ. ಚಿತಾಯುಷು ಚಿಂತಾಯುಷು ಹಿಂದೆ ಮಾತ್ರ ವ್ಯತ್ಯಾಸದ. ಚಿಂತೆ ಚಿತೆ ಚಿಂತೆ ಚಿಂತೆ ಚಿತೆ ಪ್ರಾಣ ಹೋಗಿರ್ತಕ್ಕಂಥ ದೇಹವನ್ನ ಕಾಲಗಂಟೆಯಲ್ಲಿ ಸುಟ್ಟಾಕ್ಬಿಡ್ತದೆ. ಚಿಂತೆ ಸೇರಿದರೆ ಮನಸ್ಸಿನ ಒಳಗೆ ಇಡೀ ಜೀವಮಾನ ಸುಡುತ್ತಲೇ ಇರುತ್ತದೆ. ಚಿತಾಯುಷು ಚಿಂತಾಯುಷು ಬಿಂದು ಮಾತ್ರ ವ್ಯತ್ಯಾಸ. ಹಾಗಾಗಿ ಆ ಚಿಂತೆಯನ್ನು ದೂರ ಮಾಡಿ ಅದಕ್ಕೂ ದಾಸರು ಹೇಳಿದ್ದಾರೆ, ಚಿಂತ್ಯಾಕೆ ಮಾಡುತ್ತಿ ಚಿನ್ಮಯನಿದ್ದಾನೆ ಲಕ್ಷ್ಮೀಕಾಂತನೇ ಇದ್ದಾನೆ. ಯಾವ ಮಾಡಬೇಕು ದಾಸ? ಪ್ರತಿ ಕ್ಷಣಕ್ಕೂ ಇದೆ ನಮಗೆ. ಹೋಗಿ ಈಗ ನಾವು ಈ ರೈತರುಗಳೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅದಕ್ಕೂ ದಾಸರು ಹೇಳ್ತಾರೆ, ಕನಕದಾಸರು, ಬೆಟ್ಟದ ತುದಿಯಲ್ಲಿ ಹುಟ್ಟಿ ವೃಕ್ಷಕ್ಕೆ ಕಟ್ಟಿಯಲ್ಲಿ ಕಟ್ಟಿ ನೀರೆದವರ ಹುಟ್ಟಿಸಿದ ಸ್ವಾಮಿತ ಹೊಣೆಗಾರನಾಗಿರಲು ಹುಟ್ಟಾಗಿ ರಕ್ಷಿಪನು ಇದಕ್ಕೆ ಸಂಶಯವಿಲ್ಲ ಅಂತ ಅಪ್ಪ. ಪರಮಾತ್ಮ ಸೃಷ್ಟಿ ಮಾಡಿ ಕಳಿಸಿದ ನೀನೇ ಮಾಡ್ಕೊಂಡು ಬಂದಿದ್ದಲ್ಲ. ಇಂಥವರ ತಾಯಿ ಆಗ್ಬೇಕು, ಇಂಥ ಮನೆಯಲ್ಲೇ ಹುಟ್ಟಬೇಕು, ನನ್ನ ಮೂಗು ಹೀಗಿರಬೇಕು, ನನ್ನ ಕಣ್ಣು ಹೀಗಿರ್ಬೇಕು. ನಾವೇನು ಅರ್ಜಿ ಹಾಕಲಿಲ್ಲ, ನಾವೇನು ಗೊಂಬೆ ಮಾಡಿ ಹೊರಗಡೆ ಬರಲಿಲ್ಲ. ಪರಮಾತ್ಮ ನಮ್ಮ ಕರ್ಮಾನುಸಾರವಾಗಿ ಯಾವುದೋ ತಾಯಿಯ ಗರ್ಭದಲ್ಲಿ ಹೊರಗಡೆ ಕಳಿಸಿದ್ದಾನೆ ಅಲ್ವಾ? ತಲೆನಸ್ತೀವಿ ಅಲ್ವಾ? ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರಿರುವ ಕಲ್ಲೊಳಗೆ ಹುಟ್ಟಿ ಕೂಗುವ ಕಪ್ಪೆಗಳಿಗೆ ಅಲ್ಲವೇ
ಆಹಾರಯುಕ್ತವರು ಯಾರು? ಬಲ್ಲಿದನ ಕಾಯಿ ನಡೆಯಾದಿ ಕೇಶವರಾಯ ಗುಟ್ಟಾಗಿ ಸಲಹುವನು ಇದಕ್ಕೆ ಸಂಶಯವಿಲ್ಲ. ಕೊನೆಯ ಮಾತು ಬಹಳ ಸುಂದರ ಹೇಳ್ತಾರೆ, ಸಂಶಯ ಪಡಬೇಡ ಯಾವ ಮನುಷ್ಯರು, ಸಂಶಯ ಬರಬಾರ ಮನಸ್ಸಿಗೆ. ಹಾಗಾಗಿ ಆ ಸಂಶಯ ನಿವಾರಣೆ ಮಾಡಿದ ದೇವರೇ ಪ್ರಾರ್ಥನೆ, ಮನಸ್ಸಿನಲ್ಲಿರ್ತಕ್ಕಂತಹ ದುಃಖ ದುಮ್ಮಾನಗಳನ್ನು ದೂರ ಮಾಡುವಂತಹ ಪರಮಾತ್ಮನಲ್ಲಿ ಕೇಳಲಿಕ್ಕೆ ನಿಮ್ಮ ಸತತವಾದ ನಿರಂತರ ಪ್ರಯತ್ನ. ಭಜನೆ ಒಂದು ದಿವಸ ಇದು ಭಜನೆ ನಿರಂತರ ಪ್ರವಾಹ, ಇದು ಯಾವಾಗಲೂ ನಿತ್ಯ. ಆಗಲೇ ಆಚಾರ್ಯ ಹೇಳಿದ್ರು, ಕಸ ಗುಡಿಸುವಾಗ ಬೀದಿ ರಂಗೋಲಿ ಅಂತೀವಿ ನಾವು, ಎಷ್ಟು ಚಂದ. ರಂಗ ನೀರು ಒಲಿ ರಂಗವಲಿ, ಭಗವಂತನ ಆ ರಂಗೋಲಿ ಬಿಡುವಾಗ ಭಗವಂತನ ದಿವ್ಯ ನಾಮಗಳನ್ನು ಹೇಳ್ತಾ ಬಿಡಬೇಕಂತ ರಂಗೋಲಿ ಬಿಟ್ಟಾಗ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ. ಎಲ್ಲ ನಮ್ಮ ಹಿರಿಯರು ಕೊಟ್ಟಂತ ದೊಡ್ಡ ಸಂಪತ್ತು. ಪುರಂದರದಾಸ ಒಬ್ಬರೇ 4,75,000 ಕೃತಿ ಮಾಡಿದ್ದಾರೆ, ಒಂದಲ್ಲ ಎರಡಲ್ಲ, 4,75,000 ಕೃತಿಗಳು. ಅದು ನಮ್ಗೆ ಸಿಕ್ಕಿದ್ರೆ ಒಂದು 2,000 ಭಗವಂತನ ಪ್ರಾರ್ಥನೆ ಮಾಡಿದರೆ ಮನಸ್ಸಲ್ಲಿರ್ತಕ್ಕಂಥ ಪಾಪ ಕಿತ್ತು ಹೋಗ್ತದೆ ಅಲ್ವಾ? ಜೀವ ಹಿಂಸೆ ಮಾಡಿದ ಪಾಪಗಳಿಗೆಲ್ಲ, ಜೀವ ಹಿಂಸೆ ಮಾಡಿದ ಪಾಪಗಳಿಗೆಲ್ಲ ಮಾವ ಕಂಸರನು ಕೊಂದವ ಎಂದರೆ ಸಾಲದೆ. ಮಹಾಮಹಿಮ ಆಗಿರ್ತಕ್ಕಂಥ ಸ್ವಾಮಿ ಕೃಷ್ಣಾವತಾರದಲ್ಲಿ ಕಂಸನನ್ನು ಬದುಕೊಂಡ. ನೋಡಿ, ದೇವರು ಎಷ್ಟು ದೊಡ್ಡವನು ಅಂದ್ರೆ, ಯಾವುದೇ ಧರ್ಮ ಕಾರ್ಯ ಆರಂಭ ಮಾಡಿದರೂ ಮೊದಲು ತನ್ನ ಕುಟುಂಬವನ್ನು ಒಡ್ಡಿದ್ದಾರೆ ಸಮಾಜಕ್ಕೆ. ನಾವು ಕುಟುಂಬ ರಕ್ಷಣೆ ಮಾಡಿ ಸಮಾಜವನ್ನು ಹಾಳು ಮಾಡಿದ್ದೇವೆ. ಸ್ವಾರ್ಥ ಅನ್ನೋದು ಪರಮಾತ್ಮ ಹಾಗೆಲ್ಲೂ ಯಾವ ಅವತಾರದಲ್ಲಿ ಮಾಡಿಲ್ಲ. ಅವನು ಮೊದಲು ತನ್ನನ್ನು ಒಡ್ಕೊಂಡಿದ್ದಾನೆ ಪರೀಕ್ಷೆಗೆ, ತದನಂತರದಲ್ಲಿ ಸಮಾಜಕ್ಕೆ ಹೋಗಿದ್ದಾನೆ ಸ್ವಾಮಿ. ಅದಕ್ಕೆ ನಾವು ಪುರಾಣ ಪುಣ್ಯಕಥೆಗಳನ್ನ, ದಾಸರ ಪದಗಳನ್ನ, ಸಾಹಿತ್ಯಗಳನ್ನ ಅಭ್ಯಾಸ ಮಾಡಬೇಕು ಅಂದ್ರೆ ಅದರಲ್ಲಿ ಹಿಂದಿನ ಹರಿದಾಸರುಗಳು ಆ ಶುದ್ಧವಾಗಿರ್ತಕ್ಕಂಥ ತಾತ್ವಿಕ ಚಿಂತನೆಯನ್ನು ಮಾಡಿಕೊಂಡಿದ್ದಾರೆ. ಏನಾದರೂ ಕಳ್ಳತನ ಮಾಡಿದ ಭಯ ಇದ್ರೆ, ಕೊಲೆ ಮಾಡಿದ ಭಯ ಇದ್ರೆ, ಕೊಲೆ ಮಾಡಿದರೆ ಅದು ಶಿಕ್ಷಿಸುತ್ತದೆ. ಇನ್ನೊಬ್ಬರಿಗೆ ಮನಸ್ಸು ನೋಯುವಾಗ ರೀತಿಯಲ್ಲಿ ಮಾಡಿ ಅದು ಕೊಲೆಯೇ. ಇನ್ನೊಬ್ಬರ ಮನಸ್ಸಿಗೆ ಚುಚ್ಚು ಮಾತನಾಡೋದು ಇದೆಯಲ್ಲ, ಅದು ಕೊಲೆಗಿಂತ ಬಹಳ ಕಷ್ಟವಾದ. ಮನಸ್ಸಿನಲ್ಲಿ ಯಾವಾಗಲೂ ಬರುತ್ತಿರ್ತದೆ, ಇನ್ನೊಂದಲ್ಲ ಈಗ ಒಬ್ಬರಿಗೆ ಕೆಲವು ಅಭ್ಯಾಸ ಆಗಿರುತ್ತದೆ, ಇನ್ನೊಬ್ಬರಿಗೆ ಚುಚ್ಚು ಮಾತಾಡೋದೇ ಅಭ್ಯಾಸ. ಅವರಿಗೆ ಬೇರೆ ಕೆಲಸ ಇರುತ್ತಿಲ್ಲ, ಅವರಿಗೆ ಅದೇ ಕೆಲಸ ಇರ್ತದೆ ಯಾವಾಗಲೂ ಅವರಿಗೆ. ಅದು ಎಷ್ಟು ಪಾಪ ಅಂದ್ರೆ ಅದು ಪ್ರಾಯಶ್ಚಿತ್ವೇ ಇಲ್ಲ ಅದಕ್ಕೆ. ಅಂತಹ ಪಾಪ ನೀವು ಮಾಡಿದ್ರೆ ಮಾವ ಕಂಸನನು ಕೊಂದವ ಎಂದರೆ ಸಾಲದೆ. ಮಹಾಮಹಿಮಾಗಿರ್ತಕ್ಕಂಥ ಸ್ವಾಮಿ ತನ್ನ ಸೋದರ ಮಾವನನ್ನೇ ಕೊಂದುಬಿಟ್ಟ. ಮೊದಲು ಬಂಧು ಬಾಂಧವರು ಅಣ್ಣ ತಮ್ಮಂದು ಏನು ನೋಡಿಲ್ಲ ದೇವರು, ತನ್ನ ಮಾವನನ್ನೇ ಕೊಂದ. ಯಾಕೆ? ಮಹಾಪಾಪಿಯು. ಇವು ನಿರ್ವಾಹಕ ತೀರ್ಮಾನ ಮಾಡಿ ಮಾವನನ್ನೇ ಮೊದಲು ಕೊಂದ ಪರಮಾತ್ಮ. ರಾಮಾವತಾರದಲ್ಲಿ ತನ್ನ ರಾಜ್ಯವನ್ನೇ ಬಿಟ್ಟ ಬೇಡ ಇರು ಅಂತ ಹೇಳಿ ತಮ್ಮನ್ನು ತಾವು ಒಡ್ಕೊಂಡಿದ್ದಾನೆ ದೇವರು. ತಾನು ಏನು ನಿಯಮ ಮಾಡಿದ್ದಾನೋ ಆ ನಿಯಮಕ್ಕೆ ಬದ್ಧನಾಗಿ ತಾನು ವರ್ತನೆ ಮಾಡಿದ್ದಾನೆ ಬಿಟ್ಟು ದೇವರು ನಮ್ಮ ಹಾಗೆ ನಿಯಮ ಮೀರಿ ಹೋಗುವುದಿಲ್ಲ ಪರಮಾತ್ಮ. ಏನು ಯಾವತ್ತು ಅದು ನಮ್ಗೆ ಅರಿವಿರಬೇಕು ಅಂದ್ರೆ ಯಾವ ಸಾಹಿತ್ಯ ಅಭ್ಯಾಸ ಮಾಡೋದು. ಒಳ್ಳೆ ಒಂದು ಖಾತೆಯನ್ನ ಭಗವಂತ ನಮ್ಮ ಅಕೌಂಟಲ್ಲಿ ತೆರೆದಿದ್ದಾನೆ. ಅದಕ್ಕೆಷ್ಟು ನಾವು ಸೇರಿಸ್ತೀವಿಯೋ, ಎಷ್ಟು ಆ ಪುಣ್ಯ ಸಂಗ್ರಹ ಮಾಡಿ ಸೇರಿಸ್ತಾ ಹೋಗ್ತೀವಿಯೋ ಅದರ ಫಲವಾಗಿ ನಮ್ಮ ಜೀವನದಲ್ಲಿ ಸುಖ ದಿಗ್ವ ನೆಮ್ಮದಿ ಆಗ್ತದೆ. ಒಂದಂತೂ ನಿಜ, ಯಾರು ಅನ್ಕೋಬಹುದು ನಾವು, ಅಲ್ಲ ಸ್ವಾಮಿ ಅಲ್ಲಾರಿಗಾಸರೆ ನಿಮಗೆ ತಲೆ ಕೆಟ್ಟಿದೆ, ನಾವು ಇಷ್ಟೆಲ್ಲ ಮಾಡ್ತೀವಿ, ನಮ್ಗೆ ಕಷ್ಟ ಬೆಳಗ್ಗೆ ಸಾಯಂಕಾಲ ತಪ್ಪಿಲ್ಲ, ಮಾಡ್ತಾರಲ್ಲಿ ಇನ್ನೋವ ಕಾಲ ತಿರ್ತಾನೆ. ನಾವು ಏನ್ ಮಾಡ್ಬೇಕು? ಹಿಂದಿನ ಜನ್ಮದ ಪುಣ್ಯದ ಪಾಕದ ಫಲವಾಗಲು ಈಗಿಂದಲ್ಲ. ಈಗ ನೀನು ಹಿಂದಿನ ಜನ್ಮದ ಫಲವನ್ನು ಅನುಭವಿಸಿ ಒಳ್ಳೆ ಕೆಲಸ ಮಾಡಲು ಕಳಿಸಿದ್ದಾನೆ ದೇವರು. ಇವಾಗ ಅದನ್ನು ಮರೆತು ದುರಹಂಕಾರವನ್ನು ನಾವು ಮರೆದ್ರೆ ಇನ್ನು ಮುಂದೆ ಮುಗಿದ ಕಥೆ ಒಂದಷ್ಟೇ. ಮುಂದಿನ ಜನ್ಮ ನಮಗೆ ಗೊತ್ತಿಲ್ಲ ಏನಾಗ್ತಾರೆ ಅಂತ ಹೇಳಿ ಅಲ್ಲಿ ಏನು ಗಳಿಸಿದ್ದೀನೋ ಅಲ್ಲಿ ಉಳಿಸಿ ಹೋಗ್ಬೇಕು. ನಾವು ಅಲ್ಲಿ ಗಳಿಸಿದ್ರೆ ಬೆಳೆಸ್ಬೇಕು. ಅದನ್ನು ಕಳ್ಕೊಂಡ್ರೆ ಮುಂದೆ ಕತ್ತೆಯಾಗಿ ನಾಯಿಯಾಗಿ, ಅದಕ್ಕೂ ಉಗಾಭೋಗ ಮಾಡಿದ್ದಾರೆ ದಾಸರು. ಕತ್ತೆಯಾಗಿ ಹಂದಿಯಾಗಿ ನಾಯಿಯಾಗಿ ಹುಟ್ಟಿ ಶರಣ ಎನ್ನುವುದೇ ಅಂತ ಪುರಂದಾಸರು. ನೀವು ಕತ್ತೆ ಹಂದಿ ನಾಯಿಯಾಗಿ ಹುಟ್ಟಿ ಭಗವಂತರು ಜ್ಞಾನ ಮಾಡಲಿಕ್ಕೆ ಆಗ್ತದ? ಸಾಧ್ಯನಾ? ಸಾಧ್ಯವೇ ಇಲ್ವಲ್ಲ. ಮನುಷ್ಯನಾಗಿ ಹುಟ್ಟಿದ ಯಾಕೆ ನಿಮಗೆ ಅಂಜಿಕೆ ಇನ್ಯಾತಕ್ಕೆ? ಸಜ್ಜನರಿಗೆ ಅಂಜಿಕೆ ಯಾತಕಯ್ಯ ಅಂತ ಸಜ್ಜನರಿಗೆ ತಾಯಿಯನ್ನು ನರ್ತನ ಮಾಡಿದ ಅಂಜಿಕೆಯನ್ನು ಮಾಡಿದ್ರು ಅವರು, ಪ್ರೀತಿಯಿಂದ ಮಾಡಿದ್ರು ಭಗವಂತನಿಗೆ. ಯಾಕೆ ಅಂಜಿಕೆ? ಯಾಕೆ ಅಂಜಬೇಕು? ನಾಚಿಕೆ ಏತಿಕೆ ಅಂತ ದಾಸರು. ನಾಚಿಕೆ ಏತಿಕೆ ನೀಚವೇನು? ನಮ್ಮ ಅಚ್ಯುತನ ಮೂಲಗಾಗಲವರು, ನಮ್ಮ ಅಚ್ಯುತನ ಮೂಲಕ ನೀಚವೇನು? ಅಲ್ವೇ ಇಲ್ಲ. ಯಾಕೆ ನಾಚಿಕೆ ಪಡಬೇಡ, ಯೋಚಿಸಿ ಕೇಳಬೇಡ. ಭಗವಂತನ ಸೇವೆ ಮಾಡಲಿಕ್ಕೆ ಯೋಚನೆ ಮಾಡಲೇಬೇಡ, ಕಾಲ ಕೇಳಲೇಬೇಡ.
ಯಾವ ಸಮಯದಲ್ಲಾದರೂ ಮಹಾಮಹಿಮನಾಗಿರ್ತಕ್ಕಂಥ ಭಗವಂತನ ಧ್ಯಾನ ಮಾಡು. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾನ್ ಕಾರುಣ್ಯ ಭಾವ